ಧರ್ಮಸ್ಥಳ ಬುರುಡೆ ಕೇಸ್ಗೆ ಇಂದೇ ಕ್ಲೈಮ್ಯಾಕ್ಸ್. ಇಂದೇ ನಿರ್ಧಾರವಾಗುತ್ತಾ ಎಸ್ಐಟಿ ವರದಿ ಭವಿಷ್ಯ. ಬುರುಡೆ ಷಡ್ಯಂತ್ರದ ವರದಿ ಸಲ್ಲಿಸಿದಂತಹ ಎಸ್ಐಟಿ ಬೆಳ್ತಂಗಡಿ ಸಿವಿಲ್ ಕೋರ್ಟ್ನಿಂದ ಇಂದು ಆದೇಶ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಇಂದೇ ಕ್ಲೈಮ್ಯಾಕ್ಸ್ ಆಗುತ್ತಾ ಹಾಗಿದ್ರೆ? ಧರ್ಮಸ್ಥಳ ಬುರುಡೆ ಕೇಸ್ಗೆ ಇಂದೇ ಕ್ಲೈಮ್ಯಾಕ್ಸ್. ಇಂದೇ ನಿರ್ಧಾರವಾಗುತ್ತಾ ಹಾಗಿದ್ರೆ ಎಸ್ಐಟಿ ವರದಿ ಭವಿಷ್ಯ. ಬುರುಡೆ ಷಡ್ಯಂತ್ರದ ವರದಿ ಸಲ್ಲಿಸಿದಂತಹ ಎಸ್ಐಟಿ ಬೆಳ್ತಂಗಡಿ ಸಿವಿಲ್ ಕೋರ್ಟ್ನಿಂದ ಇಂದು ಆದೇಶ. ಕೋರ್ಟ್ ಆದೇಶದ ಮೇಲೆ ನಿಂತಿದೆ ಐವರ ಭವಿಷ್ಯ. ನ್ಯಾಯಾಲಯ ಆದೇಶಕ್ಕಾಗಿ ಕಾಯುತ್ತಿರುವಂತಹ ಎಸ್ಐಟಿ ಇನ್ನು ತಿಮ್ಮರೋಡಿ ಹಾಗೂ ಗಿರೀಶ್ ಮತ್ತು ಮಠಣ್ಣನವರ ಜೊತೆಗೆ ಜಯಂತ ವಿಠಲಗೌಡ, ಸುಜಾತ ಭಟ್ರ ಷಡ್ಯಂತ್ರ ಉಲ್ಲೇಖಿಸಿರುವಂತಹ ಎಸ್ಐಟಿ ಯಾವ ತೀರ್ಪು ಹೊರಬೀಳಬಹುದು ಎಂದು ತೀರ್ಪಿಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಧರ್ಮಸ್ಥಳ ಕೇಸ್ಗೆ ಇಂದೇ ಕ್ಲೈಮ್ಯಾಕ್ಸ್ ಆಗುತ್ತಾ? ಹಾಗಿದ್ರೆ ಎಸ್ಐಟಿ ವರದಿ ಭವಿಷ್ಯ ಇಂದೇ ನಿರ್ಧಾರವಾಗುತ್ತಾ? ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹುತ್ತಿಟ್ಟಿದ್ದೇನೆ ಎಂಬ ಅನಾಮಿಕದ ಕೇಸ್ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಧರ್ಮಸ್ಥಳದ ವಾಹೋಲಿ ಬೆಟ್ಟದಲ್ಲಿರುವಂತಹ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಉತ್ಖನನ ಕಾರ್ಯವು ಇದೀಗ ರಾಜ್ಯಾದ್ಯಂತ ಭಾರಿ ಕುತೂಹಲ ಹಾಗೂ ಇದರ ಜೊತೆಗೆ ಚರ್ಚೆಯೂ ಕೂಡ ಕಾರಣವಾಯಿತು. ಈ ಒಂದು ಪ್ರಕರಣದಲ್ಲಿ ಇದೀಗ ಅನಾಮಿಕ ದೂರುದಾರನೊಬ್ಬನ ಸಾಕ್ಷ್ಯದ ಆಧಾರದ ಮೇಲೆ ವಿಶೇಷ ತನಿಖಾ ತಂಡ ಎಸ್ಐಟಿ ನಿರಂತರ ಕಾರ್ಯಾಚರಣೆಯನ್ನು ನಡೆಸಿತ್ತು. ಆದ್ರೆ ಇದೆಲ್ಲ ವಿಚಾರ ನಡೆದ ನಂತರ ಇದೀಗ ಧರ್ಮಸ್ಥಳದಲ್ಲಿ ಈ ಒಂದು ಬುರುಡೆ ಕೇಸ್ ಏನಿದೆ ಇಂದೇ ಕ್ಲೈಮ್ಯಾಕ್ಸ್ ಆಗುತ್ತಾ? ಹಾಗಿದ್ರೆ ಇಂದೇ ನಿರ್ಧಾರವಾಗುತ್ತಾ? ಎಸ್ಐಟಿ ಏನು ಈ ಒಂದು ವರದಿಯನ್ನು ಸಲ್ಲಿಸಿದೆ, ಭವಿಷ್ಯ ಏನಾದ್ರು ನಿರ್ಧಾರವಾಗಬಹುದಾ, ಏನ್ ತೀರ್ಪು ಹೊರಬೀಳಬಹುದು ಅಂತ ಕೋರ್ಟ್ ಆದೇಶದ ಮೇಲೆ ನಿಂತಿದೆ ಈ ಒಂದು ಐವರ ಭವಿಷ್ಯ. ತಿಮ್ಮರೋಡಿ ಹಾಗೂ ಗಿರೀಶ್ ಮಠಣ್ಣನವರ್, ಜಯಂತ ವಿಠಲಗೌಡ, ಸುಜಾತ ಭಟ್ರ ಷಡ್ಯಂತ್ರದ ಉಲ್ಲೇಖಿಸಿರುವಂತಹ ಎಸ್ಐಟಿ ಅವರು ಇವರ ಒಂದು ಭವಿಷ್ಯ ಇದೀಗ ಕೋರ್ಟ್ ಆದೇಶದ ಮೇಲೆ ನಿಂತಿದೆ. ಹಾಗಿದೆ ಇವರ ಒಂದು ಭವಿಷ್ಯ ಏನಿದೆ ಇದೆ ನಿರ್ಧಾರವಾಗುತ್ತಾ ಎಸ್ಐಟಿ ವರದಿಯ ಆಧಾರದ ಮೇರೆಗೆ. ಹಿರಿಯೂರು ಶಿರಾ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ದುರಂತ ಏನಿದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಇನ್ನು ಬಸ್ ದುರಂತಕ್ಕೆ 9ಕ್ಕೂ ಹೆಚ್ಚು ಜನರು ಸಜೀವ ದಹನರಾಗಿದ್ರು. ಬಸ್ ದುರಂತಕ್ಕೆ ಕಂಟೈನರ್ ಲಾರಿ ಚಾಲಕನ ನಿದ್ರೆ ಕಾರಣ ಅಂತ ಇದೀಗ ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಬಸ್ ದುರಂತಕ್ಕೆ 9ಕ್ಕೂ ಹೆಚ್ಚು ಜನರು ಸಜೀವ ದಹನರಾದರು. ಬಸ್ ದುರಂತಕ್ಕೆ ಕಂಟೈನರ್ ಲಾರಿ ಚಾಲಕನ ನಿದ್ರೆ ಕಾರಣ ಅಂತ ಹಿರಿಯೂರು ಗ್ರಾಮಾಂತರ ಪೊಲೀಸರಿಂದ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೋರ್ರತ್ತು ಕ್ರಾಸ್ ಬಳಿ ಭೀಕರ ಈ ಒಂದು ರಸ್ತೆ ಅಪಘಾತ ಸಂಭವಿಸಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂದರೆ ನ್ಯಾಷನಲ್ ಹೈವೇ 48 ರಲ್ಲಿ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಲೀಪರ್ ಕೋಚ್ ಬಸ್ ಹೊತ್ತಿ ಉರಿದಿದೆ. ಈ ಒಂದು ಘಟನೆಯಲ್ಲಿ 9ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನರಾಗಿದ್ದರು. ಹಲವರಿಗೆ ಗಂಭೀರ ಗಾಯಗಳಾಗಿವೆ ಹಾಗೂ ಲಾರಿ ಚಾಲಕನ ನಿರ್ಲಕ್ಷ್ಯವೇ ಇದಕ್ಕೆ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಇದೀಗ ಹಿರಿಯೂರು ಗ್ರಾಮಾಂತರ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೀ ಸರ್ಕಾರಕ್ಕೆ ನಾವು ಮಾತ್ರ ಟಾರ್ಗೆಟ್ ಆಗ್ತೀವಾ, ಯಾಕೆ ಹಾಗಿದ್ರೆ ಅಂತ ಇದೀಗ ಖಾಸಗಿ ಈ ಒಂದು ಬಸ್ ಏಜೆನ್ಸಿಗಳು ಇರ್ತಾರೆ, ಅವರು ಕೂಡ ಸರ್ಕಾರದ ವಿರುದ್ಧ ಏಜೆನ್ಸಿಗಳು ಕಿಡಿಕಾರಿದ್ದಾರೆ. ಸರ್, ಯಾವುದೇ ಬಸ್ಸು ಎಲ್ಲಿ ಆಕ್ಸಿಡೆಂಟ್ ಆಯ್ತು, ಏನೇ ಬರ್ನಿಂಗ್ ಆಯ್ತು ಅಂದ್ರೂ 1 ವೀಕು, 10 ಡೇಸು 20 ಡೇಸು ನ್ಯೂಸ್ಗಳು ನೋಡ್ಬಿಟ್ಟು ಜನ ಭಯ ಬಿದ್ದೇ ಬೀಳ್ತಾರೆ. ಅದು ಕಾಮನ್ ಆಯ್ತಾ. ಎಲ್ಲ ಬಸ್ಗಳಾಗ್ತಾ ಇರುತ್ತೆ. VRL, SRS ಎಲ್ಲ ಕಂಪ್ನಿಗಳಿದೆ, ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿದೆ. ಎಲ್ಲ ಕಂಪ್ನಿಗಳಲ್ಲಿ ಪ್ರಾಬ್ಲಮ್ ಇದ್ದಿದ್ದೇನೆ ಏನಿಲ್ಲ. ಜನಗಳು ನೋಡಿದ್ದಾರೆ, ಸ್ವಲ್ಪ ದಿನ ನ್ಯೂಸ್ ಬರೋ ಗಂಟ ನೋಡ್ತಾರೆ, ನೋಡಿ ಭಯ ಬೀಳ್ತಾರೆ, ಹೋಗೋ ಜನಗಳು ಸ್ವಲ್ಪ ಕಮ್ಮಿ ಆಗ್ತಾರೆ. ಬಿಸ್ನೆಸ್ ಎಲ್ಲ ನಾರ್ಮಲ್ ಆಗಿದೆ ಸರ್. ಇಲ್ಲೇನು ಪ್ರೈವೇಟ್ ಬಸ್ಸು ಅಂತ ಹೇಳ್ಬಿಟ್ಟು ಯಾರು ಲಕ್ಷ ಕೋಟಿ ಏನು ಆಗ್ತಾ ಇಲ್ಲ.
ಮಾಮೂಲಿ ಒಂದು ಊರಿಗೆ 350 400 500 ರೂಪಾಯಿ ಚಾರ್ಜ್ ಇರುತ್ತೆ, ಅಷ್ಟೇ ಕೊಡ್ತಾರೆ ಹೋಗ್ತಾರೆ, ಇನ್ನೇನು ಜಾಸ್ತಿ ಏನಿಲ್ಲ. ಸಮ್ಮರ್ ಟೈಮಲ್ಲೂ ಅಷ್ಟೇ, ಈಗ ಯಾವುದೋ ಹೋದ ವರ್ಷದ್ದು ಆಚೆ ವರ್ಷದ ಒಂದು 3-4 ವರ್ಷದ್ದು ತೋರಿಸ್ತಾರೆ ಆ ಥರ ಅಷ್ಟೇನೆ. ಹಂಗಿದೆ ಸರ್, ಅವ್ರದ್ದೇನು ತಪ್ಪಿಲ್ವಲ್ಲ, ಈಗ ಓನರ್ದೇನು ತಪ್ಪಿರುತ್ತೆ, ಯಾವ ಕಂಪ್ನಿಯವ್ರದ್ದು ಏನಾದರೂ ತಪ್ಪಿರುತ್ತೆ, ಟ್ರಾವೆಲ್ಸ್ ಟೂರಿಸ್ಟ್ ಡ್ರೈವರ್ಗಳದ್ದು ಕ್ಲೀನರ್ಗಳದ್ದು ಯಾರು ಏನು ತಪ್ಪಿರಲ್ಲ. ಬೈ ಚಾನ್ಸ್ ರೋಡಲ್ಲಿ ಹೋಗುವಾಗ ಆ ಥರ ಪ್ರಾಬ್ಲಮ್ ಆಗಿರೋದು, ಅದೇ ಪ್ರಾಬ್ಲಮ್. ಯಾವ ಗಾಡಿ ಬರ್ತದೆ ಆ ಕಡೆ ಈ ಕಡೆ ನೋಡ್ಕೊಂಬಿಟ್ಟು ಹೋಗ್ಬೇಕು, ಅದೇ ಪ್ರಾಬ್ಲಮ್. ಹಾಂ, ಏನಿಲ್ಲ ಸರ್, ಯಾವ ಕಂಪ್ನಿದು ಯಾವುದು ಪ್ರಾಬ್ಲಮ್ ಇಂದ ಗಾಡಿಗಳು ಹೊರಡಲ್ಲ. ಇಲ್ಲೆಲ್ಲ ಚೆಕ್ ಮಾಡಿಬಿಟ್ಟೆ ನೋಡ್ಬಿಟ್ಟು ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡೇ ಕಳಿಸೋದು, ಯಾರು ಬೇಕು ಅಂತ ಮಾಡಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಾಯ್ತು. ಅದೆಲ್ಲ ನೋಡಿ ಸರ್, ಇವಾಗ ಜನಗಳು ಭಯ ಬೀಳ್ತಾ ಇದ್ದಾರೆ. ಸ್ವಲ್ಪ ನೋಡಿ ನ್ಯೂಸು, ಈಗ ನಿಮ್ಮ ನ್ಯೂಸ್ಗಳು ನೋಡಿ 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 ಜನಗಳಿಗೆ ಭಯ ಇದ್ದೇ ಇರುತ್ತೆ. ನೋಡಿ, ಯಾರೋ ಒಬ್ರು ಕಸ್ಟಮರ್ ಬಂದರು, ಸೀಬೋರ್ಡ್ ಬೆಂಗಳೂರು ಟು ಕಾರವಾರ ಬೇಕು ಅಂದರು, ಸೀಬೋರ್ಡ್ ಕಂಪ್ನಿಲಿ ನಾನು ಕೊಡ್ತೀನಿ, ಬೇಡ ಸೀಬೋರ್ಡ್ ಒಂದು ಭಯ ಸ್ವಲ್ಪ ದಿನ. ಈಗ ನಾಳೆ ನಾಡಿದ್ದು ಸ್ವಲ್ಪ ಪಬ್ಲಿಕ್ ಜಾಸ್ತಿ ಆಗುತ್ತೆ ನ್ಯೂ ಇಯರ್ಗೆ, ಆಗ ನನಗೂ ಸೀಬೋರ್ಡು ಕೊಡಿ ಅಂತಾರೆ, SRS ಕೊಡಿ ಅಂತಾರೆ, VRL ಕೊಡಿ ಅಂತಾರೆ, ನ್ಯಾಷನಲ್ ಕೊಡಿ ಅಂತಾರೆ, ಕುಕೇಶ್ರೀ ಕೊಡಿ ಅಂತಾರೆ, ನಾಗಶ್ರೀ ಕೊಡಿ ಅಂತಾರೆ, ಎಲ್ಲಾದ್ರೂ ಕೇಳ್ತಾರೆ. ಏನಪ್ಪಾ ಅಂತಂದ್ರೆ ಪ್ಯಾಸೆಂಜರ್ ನಾವೆಲ್ಲ ಹೇಳಿರ್ತೇವೆ, ಒಳಗಡೆ ಎಮರ್ಜೆನ್ಸಿ ಡೋರ್ ಇದೆ, ಆನಂತರ ಫೈರ್ ಸಿಲಿಂಡರ್ ಇದಾವೆ, ಎಲ್ಲ ನಾವು ಅನೌನ್ಸ್ ಮಾಡಿರ್ತೇವೆ, ಎಲ್ಲ ಹೇಳಿರ್ತೇವೆ. ಆದರೆ ಜರ್ನಿ ಮಾಡೋ ಟೈಮ್ದಲ್ಲಿ ಸ್ವಲ್ಪ ಪ್ಯಾಸೆಂಜರು ಕೇರ್ಫುಲ್ ಆಗಿರಬೇಕು, ಹುಷಾರಾಗಿರ್ಬೇಕು. ಬೈ ಚಾನ್ಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಏನೇನೋ ಆಕ್ಸಿಡೆಂಟ್ ಆಗ್ತಿರ್ತಾವೆ, ಇದು ಆಗ್ತಿರ್ತಾವೆ. ಪಟ್ನ ಎದ್ದು ಏನಾಗಿದೆ ಅಂತ ಮುಂದೆ ಬಂದ್ಬಿಟ್ಟು ಡ್ರೈವರಿಗೆ ಕೇಳಿ ಎಲ್ಲ ಇದು ಮಾಡಿದರೆ ಇದು ಆಗ್ತಾವೆ, ಒಳ್ಳೇದಾಗ್ತದೆ. ಬಟ್ ಇವ್ರಿಗೆ ಹೊಡೆದಿದ್ದಾನೆ, ಇವ್ರು ನಮ್ಗೆ 30 ವರ್ಷ ಸರ್ವಿಸಲ್ಲಿ ನಮ್ಮ ಕೈಯಲ್ಲಿ ಏನೂ ಆಗಿಲ್ಲ. ನಾವೇನೋ ಇದ್ರು ಪ್ಯಾಸೆಂಜರ್ಗೆಲ್ಲ ಚಲೋ ಇದು ಸುವಿಧಾ ಹೇಳ್ತೇವೆ, ಜಾಗದಲ್ಲಿ ನಿಲ್ಲಿಸ್ಬೇಕು. ಅಂದ್ರೆ ಇನ್ನೊಂದೇನು ಹೇಳ್ರಿ, ಈಗ ಪ್ರೈವೇಟಲ್ಲಿ ಏನು ಮಾಡ್ತಾರೆ, ಒಬ್ಬೊಬ್ಬರು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ನಾವೆಲ್ಲ ನೋಡ್ತಾ ಇದ್ದೇವೆ. ಮೊದಲು ನಾವು ಸಿಂಗಲ್ ಲೈನ್ ಇದ್ದಾಗಿಂದನೂ ನಾವು ಓಡಿಸ್ತಾ ಇದ್ದೇವೆ, ಈಗ ಡಬಲ್ ಟ್ರಿಬಲ್ ಲೈನ್ ಆದಾಗಿಂದನೂ ಓಡಿಸ್ತಾ ಇದ್ದೇವೆ ನಾವು. ಆದರೆ ಫುಲ್ ರ್ಯಾಶ್ ಡ್ರೈವಿಂಗ್ ಇದೆ, ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಅದೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಮೇನ್. ಬರೀ ಸರ್ಕಾರಕ್ಕೆ ನಾವು ಮಾತ್ರ ಟಾರ್ಗೆಟ್ ಆಗ್ತೀವಿ ಯಾಕೆ? ಸರ್ಕಾರಿ ಬಸ್ಗಳಲ್ಲಿ ದುರಂತವನ್ನೇ ಸಂಭವಿಸಲ್ವಾ? ಹಾಗಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಖಾಸಗಿ ಬಸ್ ಏಜೆನ್ಸಿಯವರು ಕಿಡಿಕಾರಿದ್ದಾರೆ. ಜನತಾ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಖಾಸಗಿ ಬಸ್ ಏಜೆನ್ಸಿಗಳು ಮಾತಾಡಿದ್ದಾರೆ. ಬರೀ ಖಾಸಗಿ ಬಸ್ಗಳು ಮಾತ್ರ ಟಾರ್ಗೆಟ್ ಯಾಕೆ? ಎಲ್ಲೋ ಆಗಿದೆ ಅಂದ್ರೆ ಎಲ್ಲ ಕಡೆ ಆಗುತ್ತೆ ಅನ್ನೋದು ಏನು ನಿಶ್ಚಯ